ನಾನು 10 ವರ್ಷದ ಹಿಂದೆ ದಂಡುಪಾಳ್ಯ ನೆಲೆಯಿಂದ ಮಾಡಬೇಕು ಅಂತ ಹೊರಟೆ. ನಾವು ಕೊತ್ವಾಲ್ ಹತ್ಯೆ ಕೇಸಲ್ಲಿ ಜೈಲಿನಲ್ಲಿದ್ದಾಗ ನಾನು ಹೇಳ್ತೀನಿ ನಂಗೆ ಟಿಪ್ಪು ಸುಲ್ತಾನ್ ಮಾಡೋಕ್ಕೆ ಇಷ್ಟ. ನನ್ನ ಕೆಲವು ಪೊಲೀಸ್ ಹಿತೈಷಿಗಳು ಒಪ್ಪಲಿಲ್ಲ. ಆಗ ತಾನೇ ಇನ್ನೂ ಹಸಿ ಆಗಿತ್ತು ಅದು. ಇಡೀ ಡಿಪಾರ್ಟ್ಮೆಂಟಲ್ಲಿ 100ಕ್ಕೆ 90ಕ್ಕಿಂತಲೂ ಹೆಚ್ಚಿಗೆ ಜನ ನಿಮ್ಮನ್ನು ಇಷ್ಟಪಡ್ತಾರೆ. ಕೆಲವು ದೊಡ್ಡ ವ್ಯಕ್ತಿಗಳು ಯಾವುದೇ ಸಣ್ಣವರು ಕೊಡ್ತಿದ್ದಾರೆ, ಲವ್ ಅಫೇರ್ ಕೊಡ್ತಿದ್ದಾರೆ. ದರ್ಶನ್, ಯಶಿಂದ ಹಿಡಿದು ಇವರಿಂದ ಹಿಡಿದು ಶಿವಣ್ಣ ಅಂದ್ರೆ ಬಹಳ ಇಷ್ಟ ನನಗೆ. ಎಲ್ರೂ ಗೊತ್ತಿದ್ದಾರೆ ನನಗೆ, ಸುದೀಪ್ ಇಂದ ಹಿಡಿದು ಎಲ್ರು. ಯಾರ್ಯಾರು ಕೊಡಕ್ಕೆ ಏನ್ ನಮ್ ಕತೆ ಕೇಳೋದ್ ನಮ್ ಕತೆ ಇದ್ರು ಫಸ್ಟ್ ಕೇಳೋದ್ ಹೆಂಗ್ ಗೊತ್ತಾ? ಆಸ್ತಿ ಹೊಡೆಯಕ್ ಕೊಡ್ತಿದ್ದಾರೆ, ನಿಧಿ ಎಲ್ಲಿದೆ ತಿಳ್ಕೊಳಕ್ಕೆ ನರಬಲಿ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ನಾರ್ತ್ ಕರ್ನಾಟಕ ಇಲ್ಲೆಲ್ಲ ಬ್ರಿಡ್ಜ್ಗಳು ಹೋಗಿದ್ದು ದೊಡ್ಡ ಕಾಂಟ್ರಾಕ್ಟ್ಗಳು ಕೊಡ್ತಿದ್ದಾರೆ. ನೇಪಾಳದಿಂದ ಹಿಡಿದು ಇಂಡಿಯಾದಲ್ಲಿ ದೊಡ್ಡ ದೇವಸ್ಥಾನ ಕಟ್ಟಿಸುವಾಗ ಕೊಟ್ಟಿದ್ದಾರೆ. ಪೊಲೀಸ್ ತೀರ್ಮಾನ ಮಾಡ್ಬಿಟ್ರೆ ನೀವು ಇರಬಾರ್ದು, ಉಳಿಸಬಾರ್ದು ಈ ಮನುಷ್ಯನ ಏನಿದು ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತೆ. ಸರಿ, ಈಗ ಅಧಿಕಾರಿಗಳೆಲ್ಲ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ. ಮತ್ತೀಗ ದಂಡುಪಾಳ್ಯ ನೆಲೆಯಿಂದ ಇದನ್ನ ನೋಡ್ತಾ ಇಲ್ಲ. ನೀವಿದಿರಲ್ಲ, ನಾನು ಫೇಸ್ ಮಾಡ್ಕೊಳ್ತೀನಿ, ನಿಮ್ಗೆ ಯಾರು ಫೇಸ್ ಮಾಡಂಗಿರ್ಬೇಕು ಅಂದೆ. ಅಣ್ಣ ನೀವು ಪಕ್ಕದಲ್ಲಿದ್ದಾಗ ಯಾರಾದ್ರೂ ಬರಲಿ ನಾನು ಫೇಸ್ ಮಾಡ್ತೀನಿ. ನನ್ನ ಬಚ್ಚನ್ ಇವರು ಯಾರು ಒಪ್ಪಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ನೀರಜ್. ಇವತ್ತು ಅಗ್ನಿಶ್ರೀಧರ್ ಸರ್ ಕ್ರೀಮ್ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ, ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಾ? ಫೈನ್. ಎಸ್ ಸರ್, ನಾನು ನಿಮ್ಮ ಜೊತೆ ಒಂದು 3ನೇ ಸಂದರ್ಶನ ಇದು. ನಿಮ್ಮ ಜೊತೆ ಮಾತುಕತೆ ಶುರು ಮಾಡಿದಾಗ ಏನೋ ಒಂದು ಭಂಡಾರದ ಜೊತೆ ಮಾತಾಡ್ತಿರೋ ಅನ್ನೋ ಥರ ಫೀಲ್ ಬರುತ್ತೆ ನನಗೆ. ತುಂಬ ತಿಳ್ಕೊಳೋದಿದೆ ನಿಮ್ಮ ಹತ್ರ. ಸೊ ಇವತ್ತು ನಾನು ಕ್ರೀಮ್ ಸಿನಿಮಾದ ಬಗ್ಗೆ, ನೀವೊಂದು ಸಾಹಿತಿ ಅಥವಾ ಒಂದು ರೈಟರ್ ಆಗೋ ಅದನ್ನೆಲ್ಲ ಸಪ್ರೇಟ್ ಇಟ್ರೆ, ಒಬ್ಬ ಪಾತ್ರಧಾರಿನ ಮಾತಾಡ್ಸಕ್ ಬಂದಿದ್ದೀನಿ ಅಂತ ನಾನು ಬಂದಿರೋದು ಇವತ್ತು. ಪಾತ್ರಧಾರಿ, ಒಂದು ವಿಭಿನ್ನವಾಗಿ ಪಾತ್ರ ಮಾಡಿದ್ದೀರಾ. ಗೆಟಪ್ ಕೂಡ ಸಮಥಿಂಗ್ ಚೇಂಜ್ ಇದೆ. ಅಂಡ್ ಈ ತರ ನಾವು ಅಗ್ನಿಶ್ರೀಧರ್ ಸರ್ನ ನೋಡ್ಬೋದು. ಅಗ್ನಿಶ್ರೀಧರೇ ಒಂದಾದ್ರೆ ಈ ಪಾತ್ರನೇ ಒಂಥರ ಕಾಣಿಸ್ತಾ ಇದೆ. ಇಷ್ಟು ದಿನ ಆದ್ಮೇಲೆ ಈ ಪಾತ್ರ ಮಾಡಿದ್ದೀರಾ, ಏನಕ್ಕೆ ಸರ್ ಈ ತರ ಡಿಸಿಷನ್? ಇಲ್ಲ, ಈ ಪಾತ್ರದ ಬಗ್ಗೆ ಹೆಚ್ಚು ಮಾತಾಡಲ್ಲ ನಾನು. ಫಿಲಮ್ ರಿಲೀಸ್ ಆಗ್ಬಿಡ್ಲಿ, ಆಮೇಲೆ ಪಾತ್ರ ಏನು ಯಾಕೆ. ಆದ್ರೆ ಪ್ರೊಡ್ಯೂಸರ್ ತುಂಬಾ ಒತ್ತಡ ಹೇರಿ ನನ್ನನ್ನು ಒಪ್ಪಿಸಿದ್ದು. ನಾನು ಮಾಡೋ ಎಳ್ಳಷ್ಟು ಅಣಿಮಿನಷ್ಟು ಇಷ್ಟ ಇರಲಿಲ್ಲ. ಅವರು ನೀವಲ್ರಿ ಇನ್ಯಾರು ಮಾಡಿದ್ರು ನನಗೆ ಸಿನಿಮಾ ಮಾಡೋಕೆ ಮನಸ್ಸಿಲ್ಲ ಅನ್ನೋ ರೀತಿ ಮಾತನಾಡಿ ಒಪ್ಪಿಸ್ಬಿಟ್ರು. ಅಷ್ಟು ಮಾತ್ರ ಹೇಳ್ತೀನಿ. ಏನು ಪಾತ್ರ, ಹೇಗೆ, ಏನು, ದಟ್ ರಿಲೀಸ್ ಆದ್ಮೇಲೆ. ಬಟ್ ನಿಮ್ಮ ಅಪಿರಿಯನ್ಸ್ ಇರ್ಬೋದು ಸರ್. ಅಂದ್ರೆ ನಾನು ಏನಕ್ಕೆ ಕೇಳಿದೆ ಅಂದ್ರೆ, ಈ ಪಾತ್ರನೇ ಇಷ್ಟು ದಿನ ನೀವು ಅಗ್ನಿಶ್ರೀಧರ್ ಸರ್ ಅಂದ್ರೆ ಸಮಾಜದಲ್ಲಿ ಬೇರೆ ತರನೇ ಹೆಸರಿರುವಂಥದ್ದು. ಅವರಂದ್ರೆ ಒಂದೇ ಇದಿರುತ್ತೆ. ಅದನ್ನ ಬಿಟ್ಟು ನೀವೇನೋ ಒಂದು ಪಾತ್ರ ಮಾಡಿದೀರಾ ಅಂದ್ರೆ ಏನೋ ಅದ್ರೊಳಗೆ ಏನೋ ಇದೆ ಅಂತಲೇ ಅರ್ಥ. ನಾನು ಏನಿದ್ದೀನೋ ಅದೇ ಇರ್ಬೋದು. ಭೂಗತ ಜಗತ್ತು ಅಥವಾ ರೈಟರು ಅಥವಾ ಫಿಲ್ಮ್ ಮೇಕರ್, ಆಕ್ಟಿವಿಸ್ಟ್. ಓಕೆ, ಒಟ್ಟಲ್ಲಿ ಪಾತ್ರದ ಬಗ್ಗೆ ನೀವೇನು ಈಗ ಸದ್ಯ ಕೇಳಲ್ಲ. ಹೇಳಕ್ಕೆ ನನ್ನ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ನನಗೆ ಕಟ್ಟುವಾದ ನಿಯಮ ಹಾಕ್ಬಿಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ನಾನು ಮಾತಾಡೋಕ್ಕಾಗಲ್ಲ. ಸರ್, ಲೈಕ್ ಈ ಟ್ರೈಲರಲ್ಲಿ ನೋಡಿರೋ ಮಟ್ಟಕ್ಕಾದ್ರೆ ಸಮಾಜದಲ್ಲಿ ಏನೇನೋ ನಡೀತಿದೆ, ಆದರೂ ಅದು ನಮಗೆ ಗೊತ್ತಿದ್ರು ನಾವು ಸುಮ್ಮನೆ ಇರ್ತೀವಿ ಅನ್ನೋ ಮಟ್ಟಕ್ಕೆ ಒಂದಷ್ಟು ಸಬ್ಜೆಕ್ಟ್ಗಳನ್ನ ತಗೊಂಬಂದು ತೋರಿಸಿದ್ರ. ನಿಮ್ಮದೇ ಕತೆ ಆಗಿರೋದು ನಿಮ್ಮ ಹತ್ರನೇ ಅದನ್ನು ಕೇಳಬೇಕು. ಇಸ್ ಇಟ್ ರಿಯಲ್ ಸರ್? ಈಗಲೂ ನಡೀತಿದೆ ಅನ್ನೋದು ನೀವು ಹೆಂಗೆ ಹೇಳ್ತೀರಾ ಸರ್? ಅದು ನಾನು ಯಾಕೆ ಹೇಳಿ, ಪೇಪರ್ ಓದಲ್ವಪ್ಪ. ನಾವು ನಿಮ್ಮ ವಯಸ್ಸಿನಲ್ಲಿ ಇದ್ದಾಗ ಡೈಲಿ ಪೇಪರ್ ಓದ್ತಿದ್ವಿ, ನೀವೆಲ್ಲ ಓದ್ತಿರೋ ಹಾಗೆ. ಹೌದು, ವಾರಕ್ಕೆ ಒಂದ್ಸರಿ ಅದು ಬಂದೇ ಬರುತ್ತೆ. ಯಾವುದೋ ಊರಿನಲ್ಲಿ ಬಲಿ ಕೊಡೋಕ್ಕೆ ಮಕ್ಳು ಹೇಳ್ಕೊಂಡು ಹೋಗಿದ್ರು, ಅಥವಾ ಹೆಣ್ಮಕ್ಳನ್ನ ಕೊಟ್ರು. ತಾಯಿ ತಂದೆನೇ ಇಬ್ರು ಹೆಣ್ಮಕ್ಳನ್ನ ಕೊಟ್ರು, ಸ್ವಂತ ತಾಯಿ ತಂದೆ ತಮ್ಮ ಮಕ್ಕಳನ್ನ ದೇವರನ್ನ ಸಂಪ್ರೀತಗೊಳಿಸೋದಕ್ಕೆ. ಕೇರಳದಲ್ಲಿ ಒಬ್ಬ ಡಾಕ್ಟರ್ ದಂಪತಿಗಳು ಕೊಟ್ಟಿದ್ದಾರೆ. ಅಲ್ಲಂತೂ ನಾರ್ತ್ ಇಂಡಿಯಾ ಕಾಮನ್ ಆಗಿ ನಡೀತಾ ಇದೆ. ಪೇಪರ್ ಬರ್ತಾ ಇದೆಯಲ್ಲ, ನಾನು ಹೇಳ್ತೀನಿ ಅಂತ ಯಾಕೆ ನಂಬ್ಕೊಳ್ತೀರಿ? ಅದನ್ನ ಹಿಂದೆ ಬಿದ್ದೋಗಿ ಆ ಜಾಡಿ ಹಿಂದೆ ಹೋಗಿ ಗೊತ್ತಾಗತ್ತಾಗ ಏನೇನಿದೆ ಅಂತ. ನೀವು ಇದನ್ನ ಹೆಂಗೆ ಸರ್ ರಿಸರ್ಚ್ ಮಾಡಿ ಬರ್ದಿರೋವಂಥದ್ದು? ರಿಸರ್ಚ್ ಅಲ್ಲ, ನನಗೆ ನಾನು ಒಂದ್ ಕಡೆ ಭೂಗತ ಜಗತ್ತಿನಲ್ಲಿ ಹೆಸರು ಮಾಡಿದ್ದವನು, ಇನ್ನೊಂದು ಕಡೆ ಪತ್ರಿಕೆ ನಡೆಸ್ತಾ ಇದ್ದವನು, ಇನ್ನೊಂದು ಕಡೆ ಆಕ್ಟಿವಿಸ್ಟು, ಇನ್ನೊಂದು ಕಡೆ ಫಿಲ್ಮ್ ಮೇಕರ್. 100 ಬಗೆಯ ಜನಗಳು ನಮಗೆ ಬರ್ತಾ ಇರ್ತಾರೆ. ಸುಮಾರು 10 ವರ್ಷಗಳ ಹಿಂದೆ ಒಬ್ಬಳು ವೇಷೆಯ ಮೂಲಕ ಈ ಸಂಗತಿಗಳು ನಮ್ಗೆ ಗೊತ್ತಾಗ್ತವೆ. ಅದು ನೇರವಾಗಿ ಯಾಕೆ ಹೇಳೋದಿಲ್ಲ. ಇಂಥ ವ್ಯಕ್ತಿ ಹತ್ರ ಹೋದ್ರೆ ನಾವು ಮತ್ತೆ ಈ ವೃತ್ತಿಗೆ ಬರೋಕ್ಕಾಗೋದಿಲ್ಲ
ಅಂತ ಯಾಕೆ ಅಂತ ಹೇಳಿದ್ರೆ ಅವ್ರು ಸೆಟ್ಲ್ ಮಾಡಿಸಿಬಿಡ್ತಾರೆ, ಅಷ್ಟು ಹಣ ಕೊಡ್ತಾರೆ. ಆಮೇಲೆ ಯಾಕಮ್ಮ ನಿಂಗೆ ಸಿಗಲ್ವಾ, ಅವ್ರು ಸಿಗೋದು ಬಿಟ್ಬಿಡ್ತಾರೆ ಸರ್. ಹೆಂಗ್ ಬಿಟ್ಬಿಡ್ತಾರೆ? ಅಟ್ಲೀಸ್ಟ್ ವೃತ್ತಿ ಬಿಡ್ಬೋದು, ನಿಂಗೆ ಸಿಗೋದನ್ನ ಯಾಕೆ ಬಿಡ್ತಾರೆ ಅಂತ ಹೇಳಿದಾಗ ಮುಖ ಕಪ್ಪಿಡುತ್ತೆ. ಆಗ ನಾವು ಕಥೆಗಳು ಗೊತ್ತಾಗ್ತವೆ. ಅವರ ಮೂಲಕ ನಿಮ್ಗೆ ಈ ಕಥೆ ಫಸ್ಟ್ ಗೊತ್ತಾಗಿದ್ದ ಅವ್ರ ಮೂಲಕ. ಇದು ಎಷ್ಟು ವರ್ಷದ ಮುಂಚೆ ನೀವು ಕತೆ ರೆಡಿ ಮಾಡ್ಕೊಂಡಿದ್ದು ಸರ್? ಆಯ್ತು 10 ವರ್ಷದ ಹಿಂದೆ. ನಾನು 10 ವರ್ಷದ ಹಿಂದೆ ದಂಡುಪಾಳ್ಯ ನೆಲೆಯಿಂದ ಮಾಡಬೇಕು ಅಂತ ಹೊರಟೆ. ನನ್ನ ಕೆಲವು ಪೊಲೀಸ್ ಹಿತೈಷಿಗಳು ಒಪ್ಪಲಿಲ್ಲ. ಆಗ ತಾನೇ ಇನ್ನೂ ಹಸಿ ಆಗಿತ್ತು ಅದು. ಇಡೀ ಡಿಪಾರ್ಟ್ಮೆಂಟ್ ಅಲ್ಲಿ 100ಕ್ಕೆ 90ಕ್ಕಿಂತಲೂ ಹೆಚ್ಚಿಗೆ ಜನ ನಿಮ್ಮನ್ನು ಇಷ್ಟಪಡ್ತಾರೆ, ನೀವು ಬದಲಾಗಿರೋ ರೀತಿನ ಬಹಳ ಮೆಚ್ಚಿ ಮಾತನಾಡ್ತಾರೆ. ಅವರೆಲ್ಲ ಒಂದು ರಿಂಗ್ ಆಗ್ಬಿಡ್ತಾರೆ. ಒಂದು ರಿಂಗ್ ಆಗಿ ಒಂದು ಸರ್ಕಲ್ ಆಗ್ಬಿಟ್ರೆ ತೊಂದರೆ ಆಗೋಗ್ತದೆ ನಿಮಗೆ. ಪೊಲೀಸ್ ತೀರ್ಮಾನ ಮಾಡಿಬಿಟ್ರೆ ನೀವು ಇರಬಾರ್ದು, ಉಳಿಸಬಾರ್ದು ಈ ಮನುಷ್ಯನ, ಏನಿದು ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತೆ. ಆಗ ನಾನು ಹೇಳಿದೆ ಅವರಿಗೆ, ನಾನು ಪೊಲೀಸ್ ವಿರುದ್ಧ ಹೋಗ್ತಾ ಇಲ್ರಪ್ಪ, ಹೋಗ್ತಿರೋದು ವ್ಯವಸ್ಥೆ ವಿರುದ್ಧ, ಕೆಲವು ಜನಗಳಲ್ಲಿ ಇದೆಯಲ್ಲ ನಂಬಿಕೆಗಳ ವಿರುದ್ಧ ಅಂತ. ಇಲ್ಲ ಯಾರು ಯೋಚನೆ ಮಾಡಲ್ಲ ಅಂತ ಹೇಳಿದ್ರು. ಆಗ ನಾನು ಆಗ್ಲಿ ಅಂತ ಹೇಳಿ ನನ್ನ ಬಚ್ಚನ್ನು ಇವರು ಯಾರು ಒಪ್ಪಲಿಲ್ಲ, ಸುಮ್ಮನಾಗ್ಬಿಟ್ಟೆ. ಸರ್ ಈಗ ಆ ಅಧಿಕಾರಿಗಳೆಲ್ಲ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ. ಮತ್ತೀಗ ದಂಡುಪಾಳ್ಯ ನೆಲೆಯಿಂದ ಇದನ್ನು ನೋಡ್ತಾ ಇಲ್ಲ, ಅದು ಸಾಯ್ತಿದಾರಲ್ಲ ಆ ಹೆಣ್ಮಕ್ಳು ಮತ್ತು ಅವ್ರನ್ನ ಯಾರು ಬಲಿ ಕೊಡ್ತಿದ್ದಾರೆ ಅವರ ನೆಲೆಯಿಂದ ನೋಡಿದ್ದೀನಿ ಈ ವಸ್ತುನ. ಸರ್ ಈ ಒಂದು ವೇಶ್ಯವಾಟಿಕೆ ನಡೆಯೋದಿರ್ಬೋದು, ಈ ರೀತಿ ಇವತ್ತಿಗೂ ನಡೀತಿದೆ. ಅದ್ರ ಸಮಾಜ ಮುಂದೆ ಅದನ್ನ ತೋರ್ಸ್ಕೊಳಕ್ಕೆ ಎಸಿಟೇಟ್ ಆಗ್ಬೋದು. ಬಟ್ ಸಮಾಜದ ಮುಂದೆ ಯಾರು ತೋರ್ಸಕ್ ಆಗಲ್ಲಪ್ಪ. ಹೇಗ್ ತೋರ್ಸಕ್ಕಾಗತ್ತೆ? ಕಾನೂನು ಅವನು ಯಾರೇ ಇರ್ಲಿ, ಅವನು ಎಷ್ಟೇ ದೊಡ್ಡ ರಾಜಕಾರಣಿ ಇರ್ಲಿ, ಯಾರೋ ಮಾಡಿದ ಕೊಲೆನ ಇನ್ಯಾರ ತಲೆ ಕಟ್ಬೋದು. ಆದ್ರೆ ಅವನು ಮಾಡ್ತಾ ಇರುವಾಗ ಹತ್ಯೆ ಮಾಡ್ತಿದ್ದಾನೆ. ಅವ್ರು ಹತ್ಯೆ ಅಂತ ಮಾಡ್ತಿಲ್ಲ, ಮಹಾಬಲಿ ನೈವೇದ್ಯ ಅಂತ ಮಾಡ್ತಿರ್ತಾರೆ. ಅದನ್ನ ಕಾನೂನಲ್ಲಿ ಮನ್ನಣೆ ಇದೆ. ಅವರು ಬೀದಿ ಸೊಳೆಯರನ್ನ, ಸಾಮಾನ್ಯ ಹೆಂಗಸರನ್ನ ಕೊಡೋದು ಬೀದಿ ಸೊಳೆಯರನ್ನ, ಮಕ್ಕಳನ್ನ ಭಿಕ್ಷಾ ಬೇಡ ಮಕ್ಕಳನ್ನ ಭಿಕ್ಷಾಟನೆ ಯೂಸ್ ಮಾಡ್ತಾರಲ್ಲ 2 ವರ್ಷ 3 ವರ್ಷ ತಾಯಿಂದಿರು ಅಂತ ಅಂದ್ಕೊಂಡು ಆ ಮಕ್ಕಳನ್ನ ಕಾಮನ್ ಆಗಿ ನಡೀತಿದೆ. ಕಾಮನ್ ನನಗೆ ಬಂದಿರೋ ಇದರಲ್ಲಿ ಖಚಿತವಾಗಿ ಬಂದಿರೋ ಮಾಹಿತಿಯಲ್ಲಿ ಪ್ರತಿ ಅಮಾವಾಸ್ಯೆಗೆ 15 ಮಕ್ಕಳನ್ನ ಬಲಿ ಕೊಡ್ತಿದ್ದಾರೆ ಬೆಂಗಳೂರಿನಲ್ಲಿ. ಬರೀ ಬೆಂಗಳೂರಿನಲ್ಲಿ. ದೇಶದಲ್ಲಿ ಲೆಕ್ಕ ಹಾಕೊಳ್ಳಿ. ಮಹಿಳೆಯರು ಗೊತ್ತಾಗೋ ಹಾಗೇನೆ ಒಂದಿಬ್ರು ಕೊಡ್ತಾರೆ ದೊಡ್ಡ ಲೆವೆಲ್ ಅಲ್ಲಿ. ಗೊತ್ತಾಗದೇ ಇರೋದು ಐಡಿಯಾ ಬರೋದೇ ಇಲ್ಲ. ಯಾಕೆಂದ್ರೆ ಮಗು ಆದ್ರೆ ಸ್ಮಶಾನದಲ್ಲೇ ಕೊಡ್ತಾರೆ ಸಾಮಾನ್ಯವಾಗಿ, ಅಲ್ಲೇ ಓದ್ಬಿಡ್ತಾರೆ, ಸುಟ್ಟಾಕ್ಬಿಡ್ತಾರೆ. ಹೆಂಗಸು ಹಂಗೆ ಬೂಡಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಸುಡಕ್ಕಾಗಲ್ಲ, ದಾರಿಲಿ ಎಸ್ಬಿಡ್ತಾರೆ. ಆಗ ಈ ಅಪರಿಚಿತ ಶವ ಪತ್ತೆ, ಒಂಟಿ ಮಹಿಳೆಯ ಶವ ಪತ್ತೆ ಬರ್ತಾನೆ ಇರುತ್ತೆ. ನಾರ್ತ್ ಇಂಡಿಯಾದಲ್ಲಿ ಜಾರ್ಖಂಡ್ ಈ ಬುಡಕಟ್ಟು ಜನಾಂಗಗಳಿರೋ ಕಡೆ ಬಹಳ ಕಾಮನ್ ಇದು. ನಾರ್ತ್ ಕರ್ನಾಟಕದ ಹುಡುಗರು ಇದನ್ನ ನೋಡ್ಬಿಟ್ಟು ಹೇಳ್ತಿದ್ದಾರೆ, ಸರ್ ನಮ್ಮಲ್ಲಿ ಏನಾದ್ರು ಹೆಂಗಸು ಅಥವಾ ಯಾರು ಅತಿ ಬಡ ಕುಟುಂಬಗಳ ಹೆಂಗಸು ಅಥವಾ ಯಾರು ಮಿಸ್ ಆಗ್ಬಿಟ್ರೆ, ಕಣ್ಮರೆ ಆಗ್ಬಿಟ್ರೆ, ತಪ್ಪಿಸ್ಕೊಂಡ್ಬಿಟ್ರೆ ನಮಗೆ ಗೊತ್ತು ಬಲಿ ಕೊಟ್ಟಿದ್ದಾರೆ ಅಂತ. ಎಲ್ರಿಗೂ ಗೊತ್ತದು. ಮತ್ತು ಆ ಜೀವಗಳಿಗೆ ಬೆಲೆ ಇಲ್ಲ. ಆರ್ಥಿಕವಾಗಿ ಬಲಾಢ್ಯರ ಇಲ್ಲದೆ ಇರೋ ಜೀವಗಳಿಗೆ ಬೆಲೆ ಇಲ್ಲ. ಆಫ್ರಿಕಾ, ಲ್ಯಾಟಿನ್ ಅಮೇರಿಕಾದಲ್ಲಿ ವ್ಯಾಪಕವಾಗಿ ಕೊಡ್ತಿದ್ದಾರೆ. ಅಲ್ಲಿರೋ ರೈಟರ್ಗಳು, ಇವರು ಆಕ್ಟಿವಿಸ್ಟ್ಗಳು ಇದು ವಿರುದ್ಧ ಮಾತನಾಡ್ತಿದ್ದಾರೆ, ಹೋರಾಡ್ತಿದ್ದಾರೆ. ಅಂದರೆ ಏನು ಹೇಳ್ತಿದ್ದಾರೆ, ಯಾರಾದರೂ ವೇಶ್ಯೆಯನ್ನು ಕರ್ಕೊಂಡು ಹೋದರೆ ಅದು ಎಲ್ಲರೂ ಒಂದು ಕಡೆ ದಾಖಲಾಗಬೇಕದು. ಬೀದಿ ವೇಶ್ಯನೇ ಇರಲಿ, ಅವರು ದಾಖಲಾಗಬೇಕು ಅನ್ನೋ ರೀತಿ ಕಾನೂನು ಮಾಡಿದ್ದ ನಡೀತಾ ಇದೆ. ನಾವು ತೆಗೆದು ನೋಡಿ, ಇವತ್ತು ಆನ್ಲೈನ್ ತೆಗೆದು ನೋಡಿ, ರಿಚುವಲ್ ಕಿಲ್ಲಿಂಗ್ ಆಫ್ ವುಮೆನ್ ಅಂತ, ಪ್ರಾಸ್ಟಿಟ್ಯೂಟ್ಸ್, ರಿಚುವಲ್ ಕಿಲ್ಲಿಂಗ್ ಆಫ್ ಪ್ರಾಸ್ಟಿಟ್ಯೂಟ್ಸ್, ತುಂಬ ವಿಷಯ ಬರುತ್ತೆ. ಏತಕ್ಕಾಗಿ ನಡೀತಾ ಇರ್ಬೋದು ಸರ್ ಇದೆಲ್ಲ? ಅಂದ್ರೆ ಈ ನರಬಲಿ ಅನ್ನೋದು ಏನಕ್ಕೆ ನಡೀಬೋದು? ಇದು ಕುರಿ ಬಲಿ ಯಾಕೆ ಕೊಡ್ತಾರೆ ಅಂದ್ರೆ ಅವ್ರ ನಂಬಿಕೆಗಳು, ಏನೋ ಒಂದು ಮೂಢನಂಬಿಕೆ. ಕೋಣ ಬಲಿ ಯಾಕೆ ಕೊಡ್ತಾರೆ, ಮೇಕೆ ಯಾಕೆ ಕೊಡ್ತಾರೆ, ಕೋಳಿ ಯಾಕೆ ಕೊಡ್ತಾರೆ, ಮೌಢ್ಯನೋ ಏನೋ ಅವ್ರ ನಂಬಿಕೆಗಳು. ದೇವರು ಸಂಪ್ರೀತ ಆಗುತ್ತೆ, ದೇವರಿಗೆ ಬಿಟ್ಟಿದೆ ಈ ಕುರಿನ ಅಂತಾರೆ, ದೇವ್ರಿಗೆ ಬಿಟ್ಟಿದೀವಿ ಈ ಆಡು ಈ ಮೇಕೆನ ಅಂತಾರೆ, ದೇವ್ರಿಗೆ ಬಿಟ್ಟಿದಾಗ ಇದು ಮಾಡಿದೀವಿ ಹುಂಜಾನ ಅಂತಾರೆ. ಏನ ಅದೇ ಅದ್ರ ಶ್ರೇಷ್ಠ ಯಾವುದು? ಮನುಷ್ಯ. ದೇವ್ರಿಗೆ ಬಿಟ್ಟಿದೀವಿ ಈ ಮನುಷ್ಯನ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಕಾನೂನು ಅಡ್ಡ ಬರುತ್ತೆ, ಕಾನೂನು ಆಕ್ಷನ್ ತಗೊಳುತ್ತೆ. ಅದು ಡೆತ್ ಸೆಂಟೆನ್ಸ್ ಕೊಡಲೇಬೇಕು, ಮರಣದಂಡನೆ. ಅಷ್ಟು ಭೀಕರವಾದ ಒಂದು ಅಪರಾಧ ಅದು. ಹಾಗಾಗಿ ಅತ್ಯಂತ ಗೋಪ್ಯವಾಗಿ ನಡೆಯುತ್ತೆ. ಯಾಕೆ ನಡೆಯುತ್ತೆ? ಯಾರು ಕುರಿ ಕೋಣ ಕೊಡ್ತಾರೋ, ಕುರಿ ಕೋಣ ಸಾಮಾನ್ಯರು ಕೊಡ್ತಾರೆ. ಕುರಿಯ ಕೋಳಿ ಅಂತೂ ನಮ್ಮ ಹಳ್ಳಿ ಜನಗಳು ಸಾಮಾನ್ಯವಾಗಿ ಕೊಡ್ತಾರೆ. ಹರಕೆ ಕಟ್ಕೊಂಡಿರ್ತಾರೆ, ನನ್ನ ಮಗನಿಗೆ ಒಳ್ಳೇದಾಗಲಿ, ಮಗಳಿಗೆ ಒಳ್ಳೇದಾಗಲಿ, ಮಗಳ ಮದುವೆ ಆಗಲಿ, ಮೊಮ್ಮಗು ಆಗಲಿ, ಅಥವಾ ಇನ್ಯಾರೋ ಒಬ್ಬ ನನಗೆ ಗೋಳಿ ಕೊಡ್ತಾನೆ ಅವನಿಗೆ ತೊಂದರೆ ಆಗಲಿ, ಎಲ್ಲ ಕಟ್ಕೊಳ್ತಾರೆ. ಅತಿ ದೊಡ್ಡ ಮನುಷ್ಯ, ಸಾಮಾನ್ಯನಲ್ಲದ ಮನುಷ್ಯ ಹರಕೆ ಕಟ್ಕೊಂಡಾಗ ಯಾರನ್ನ ಕಟ್ಕೋಬೇಕು? ಯಾವುದೋ ಒಂದು ಮಹಾ ನೈವೇದ್ಯ ಕೊಡಬೇಕಲ್ಲ ದೇವರಿಗೆ. ಆ ಮಹಾ ನೈವೇದ್ಯ ಯಾರು? ಶ್ರೇಷ್ಠ ಯಾರು ಪ್ರಾಣಿ ಜಗತ್ತಿನಲ್ಲಿ? ಮನುಷ್ಯ ಅಲ್ವಾ? ಹಾಗಾಗಿ ನಡೀತಾ ಇದೆ ಅಷ್ಟೇ. ಓಕೆ.
ಸರ್ ಈ ಒಂದು ಹೆಸರುಗಳು ತಗೊಂಡಿರೋ ರೀತಿ ಇರ್ಬೋದು, ಡೈರೆಕ್ಟ್ ಆಗಿ ಒಂದಷ್ಟು ಮಾಜಿ CM ಗಳ ಹೆಸರುಗಳು ತಗೊಂಡಿದ್ದೀರಾ, ಮಿನಿಸ್ಟರ್ಗಳ ಹೆಸರುಗಳಿದೆ, ದೊಡ್ಡವ್ರ ಹೆಸರು ಇದೆ, ಬಟ್ ಹೆಸರು ಬದಲಾವಣೆ ಇರ್ಬೋದು, ಅದನ್ನೇ ಆಲ್ಮೋಸ್ಟ್ ನಾವು ತೋರಿಸಿದೀವಿ ಅಂತ ಡೈರೆಕ್ಟರ್ ಕೂಡ ನಂತರ ಹಂಚ್ಕೊಂಡ್ರು. ಸೊ ನೀವು ಆ ದೊಡ್ಡ ವ್ಯಕ್ತಿಗಳು ಇದ್ರೊಳಗೆ ಇನ್ವಾಲ್ವ್ ಆಗಿದ್ರು ಅಂತ ಡೈರೆಕ್ಟ್ ಆಗಿ ಬರ್ದಿದ್ದೀರಾ ಸರ್? ಡೈರೆಕ್ಟ್ ಆಗಿ ಬರ್ದಿದ್ದೀನೋ ಇಲ್ಲೋ ಅದನ್ನ ಸಿನಿಮಾ ನೀವು ನೋಡ್ಬೇಕಲ್ವಾ. ನಾನೇ ಈಗ ಹೇಳ್ಬಿಟ್ರೆ ನಿಮಗೆ ಈಗ ಕುತೂಹಲ ಏನಿರುತ್ತೆ, ಸಿನಿಮಾದಲ್ಲಿ ನೋಡಿ. ಸರ್ ಅಂದ್ರೆ ನಾನು ನೀವು ಕತೆ ಬರೀಬೇಕಾದ್ರೆ ನಿಮ್ಗೆ ಕೇಳ್ತಿರೋದು ಸರ್, ಇದನ್ನೆಲ್ಲ ಈಗ ಅವ್ರು ಯಾರು ಅಪೋಸ್ ಮಾಡಲ್ವಾ ಸರ್? ಸಿನಿಮಾ ರಿಲೀಸ್ ಆದ್ಮೇಲೆ ನೀವು ಅದು ರೆಡಿ ಇದ್ದೀರಾ ಫೇಸ್ ಮಾಡೋಕೆ? ಅಷ್ಟು ಧೈರ್ಯ ಇಲ್ಲದೆ, ಭರವಸೆ ಇಲ್ಲದೆ ನಾನು ಸಿನಿಮಾ ಮಾಡೋಕ್ಕಾಗತ್ತಾ? ತಗೊಂಡ್ರು ಸಾಮಾನ್ಯ ಹೆಸರುಗಳಲ್ಲ. ಹೌದು, ಇಡೀ ಕರ್ನಾಟಕದ ಪ್ರತಿಯೊಬ್ಬರು ಗೊತ್ತಿರೋ ಹೆಸರುಗಳು. ಏನೇನು ನಡೆದಿದೆ ಅವ್ರ ಸುತ್ತಲೂ ಅಂತ ಗೊತ್ತಿಲ್ಲದೆ ಮಾಡೋವಷ್ಟು ನಾನು ಅವಿವೇಕಿನ, ದಡ್ಡನ. ನಾನು ನನಗೆ ಬೇರೆ ಏನಾದರೂ ಹೇಳ್ಬೋದು, ಜನಗಳು ದಡ್ಡ ಅಂತ ಯಾರು ಹೇಳಲ್ಲ. ಯಾರು ಹೊರಗಡೆ ಬರಲಿ, ನಾನು ತೆಗಿತೀನಿ ಎಲ್ಲ ಹೊರಗಡೆ ಬರಲಿ. ನಾನೇ ಯಾಕೆಂದ್ರೆ ಯಾರ ಬಗ್ಗೆ, ಅವರೆಲ್ಲರ ಬಗ್ಗೆ ನನಗೆ ಒಂದಂತೂ ಹೇಳ್ತೀನಿ, ರಾಜಕಾರಣಿಗಳಾಗಿ, ನಾಯಕರಾಗಿ, ಜನನಾಯಕರಾಗಿ ಗೌರವ ಇದೆ ನನಗೆ. ಆದರೆ ಅವರ ಅನೇಕ ನಂಬಿಕೆಗಳು ನಾನು ಒಪ್ಪಿಗೆ ಇಲ್ಲ. ಹಾಗಾಗಿ ಯಾರು ಎತ್ತಲಿ, ನಾನು ಮಾತಾಡ್ತೀನಿ. ಇದುವರೆಗಂತೂ ಯಾರೂ ಎತ್ತಿಲ್ಲ. ಎಲ್ಲ ಕಡೆ ಪ್ರಚಾರ ಆಗಿದ್ರು ಯಾರೂ ಮಾತನಾಡ್ತಿಲ್ಲ, ಕ್ವಶನ್ ಮಾಡ್ತಿಲ್ಲ. ಹೇಳಿದಿರಿ, ನಿಮ್ಗೆ ಅಂತ ಪುರಾವೆ ಏನಾದ್ರು ಇದೆಯಾ ಅಂತ ಒಬ್ರು ಕೇಳಿಲ್ಲ. ಸರ್ ಇದನ್ನ ಕತೆ ಬರಿಬೇಕಾದ್ರೆ ಓಕೆ, ಯಾರೋ ಹೇಳಿದ್ದನ್ನ ನೀವು ಬರ್ದಾರ, ನೀವೇನಾದ್ರೂ ರಿಸರ್ಚ್ ಮಾಡಿದಿರಾ ಸರ್ ಇದ್ರ ಬಗ್ಗೆ? ತುಂಬಾ ಮಾಡಿದ್ದೀನಿ. ಅದು ಮಾಡದೆ ನಾನು ಮಾತಾಡಕ್ಕಾಗತ್ತಾ? ಯಾರೋ ಹೇಳಿದ್ರು ಅಂತ ಕೇಳ್ಕೊಂಡು ಯಾರೋ ಬಂದ್ಬಿಟ್ಟು ನನಗೆ ಮುಖ್ಯಮಂತ್ರಿಗೆ ದುಡ್ಡು ಕೊಟ್ಟೆ, ಇವಾಗ ವಿರೋಧ ಪಕ್ಷದ ನಾಯಕನಿಗೆ ದುಡ್ಡು ಕೊಟ್ಟೆ ಅಂತ ಹೆಸರುಗಳು ಹೇಳಿದ್ರೆ ನಾನು ಏನ್ ಮಾಡಕ್ಕಾಗತ್ತ? ಅದನ್ನ ಸುಳ್ಳು ಅಂತ ಅನ್ಕೊಳ್ಳೇಬೇಕಲ್ವಾ? ಹೌದು. ಇಲ್ಲಿ ನಾನು ಖಚಿತವಾಗಿ ಗೊತ್ತಿದೆ, ಇದು ನಾನು ಮಾಡಿರೋ ಸಬ್ಜೆಕ್ಟ್ ನನಗೆ ಖಚಿತವಾಗಿ ತಿಳಿದಿದೆ. ಖಚಿತವಾಗಿ ನಂಬಿಲ್ಲ, ನಾನು ಖಚಿತವಾಗಿ ತಿಳ್ಕೊಂಡಿದ್ದೀನಿ. ಇವತ್ತು ಎಷ್ಟು ಹೇಳಿದ್ನಲ್ಲ, ಪೇಪರ್ ಬರ್ತಾ ಇದೆಯಲ್ಲ ನೋಡಿ ನೀವು. ಸ್ಮಶಾನ ಇವತ್ತು ನಾನು ಹೇಳಿದ್ದೀನಿ, ಪ್ರತಿ ಅದರಲ್ಲೂ ಅಮಾವಾಸ್ಯೆಲ್ಲ 15 ಜನ ಕೊಡ್ತಾರೆ ಅಂತ. ಪತ್ರಕರ್ತರು ನೀವು ಹಿಂದೆ ಬೀಳಿ. ನೀವು ಅವ್ರೇನು ತುಂಬಾ ಏನು ಸೀಕ್ರೆಟ್ ಅಲ್ಲಿ ಮಾಡ್ತಿಲ್ಲ, ಬಲಿ ಕೊಡ್ತಾ ಇರೋ ಆ ಮಾಟ ಇದೆಲ್ಲ ಮಾಡ್ತಾರಲ್ಲ ಅವರು. ನೀವು ಸ್ವಲ್ಪ ಕ್ಲೋಸ್ ಆಗ್ಬಿಟ್ರೆ ಆರಾಮ ಕಥೆಗಳು ಹೇಳ್ಬಿಡ್ತಾರೆ. ಇಂತಿಂತೋ ಹಿಂಗಿಂಗ್ ಕೊಡ್ಸಿದ್ದಾರೆ, ಹಿಂಗಿಂಗ್ ಕೊಡ್ಸಿದ್ದಾರೆ, ಇಂತಿಂದ ಕಡೆ ಪೂಜೆ ಮಾಡಿದೀವಿ ನಾವು ಅಂತ ಅವ್ರು ಹೇಳ್ತಾರೆ. ಆದರೆ ಸಮಾಜ ಅನೇಕ ವಿಷಯಗಳನ್ನ ಸಾಮಾನ್ಯ ವ್ಯಕ್ತಿಗಳು ಗಮನಿಸೋಕೆ ಹೋಗೋದಿಲ್ಲ. ಸುಮ್ಮನೆ ಕೇಳ್ಬಿಟ್ಟು ಸುಮ್ಮನೆ ಹೋಗ್ತಾರೆ. ಪೇಪರ್ ಹೇಳಿದ್ನಲ್ಲ, ಪೇಪರ್ ಪ್ರತಿ ವಾರ ಬರ್ತಿದೆ, ಇದ್ರ ವಿರುದ್ಧ ಯಾರು ಇದು ಮಾಡ್ತಿದ್ದಾರೆ, ಇದು ನಡಿಬಾರ್ದು, ನಾವು ಬದುಕಿರೋ ಕಾಲಘಟ್ಟ ಇದು, 2024ನೇ ಇಸ್ವಿ ವೈಜ್ಞಾನಿಕ ಯುಗದಲ್ಲಿ ನಾವಿದೀವಿ, ಸ್ಟಾಪ್ ದಿಸ್, ಸ್ಟಾಪ್ ಮಾಡೋದಕ್ಕೆ ಗುಂಡೊಡಿರಿ ಅಂತ ಯಾರು ಬರ್ತಿದ್ದಾರೆ? ಇದನ್ನ ಯಾರು ಮಾಡ್ತಾರೋ ಅವ್ರು ಗುಂಡೊಡಿರಿ, ಸ್ಟಾಪ್ ಮಾಡದೇ ಇದ್ರೆ ಅಂತ ಎಲ್ಲಿ ಬಂದಿದೆ ಧ್ವನಿ? ಸೊ ಹಾಗಾಗಿ ನಮಗೆ ಸಂಬಂಧ ಇಲ್ಲ. ಅದು ಕೊಡೋದೆಲ್ಲ ಯಾವುದೋ ಮನೆಯಿಂದ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡೋಗಿ, ಮಗು ಕಿಡ್ನಾಪ್ ಮಾಡ್ಕೊಂಡೋಗಿ ಕೊಡ್ತಿಲ್ಲ. ತಲೆ ಮೇಲ್ದೆ ಬಟ್ಟೆ ಇಲ್ಲದೆ ಇರೋ ಹೆಣ್ಮಕ್ಳು, ತಲೆ ಮೇಲೆ ಬಟ್ಟೆ ಇಲ್ಲದೆ ಇರೋ ಪುಟ್ಟ ಮಕ್ಳುಗಳು, ಅವ್ರನ್ನ ಕೊಡ್ತಿದ್ದಾರೆ. ಅಂದ್ರೆ ನಿಮ್ಮ ಪ್ರಕಾರ ಪ್ರಭಾವಳಿ ಇರೋ ಒಂದು ವ್ಯಕ್ತಿ ಅಥವಾ ಪ್ರಭಾವ ಇರೋ ವ್ಯಕ್ತಿ ಆರಾಮಾಗಿ ಮರೆ ಮಚ್ತಾ ಇದ್ದಾನೆ, ಯಾರೋ ಮಾಡ್ತಿದ್ದಾನೆ. ಮರೆ ಮಚ್ತಿಲ್ಲ ಅವನು. ಮರೆ ಮಚ್ಚೋದು ಅಂದ್ರೇನು? ಜಗತ್ತಿಗೆಲ್ಲ ಗೊತ್ತಿರುತ್ತೆ ಇಲ್ಲ ಅಂತ. ಅವನು ಜಗತ್ತು ಗೊತ್ತಾಗ ಮಾಡ್ತಿಲ್ಲ. ಬಹಳ ಗೋಪ್ಯವಾಗಿ, ಅತ್ಯಂತ ಗೋಪ್ಯವಾಗಿ ನಡೆಯೋ ಕೃತ್ಯಗಳಿವೆ. ಇದು ನಾವು ಕೃತ್ಯ ಅಂತೀವಿ, ಅವ್ರು ಕೃತ್ಯ ಅಂತ ಹೇಳಲ್ಲ. ಕ್ರಿಯೆ, ದೈವಿಕ ಕ್ರಿಯೆ, ವಿದ್ಯುಕ್ತ ಕ್ರಿಯೆ ಅಂತ ಅವರೇ ಹೇಳ್ತಾರೆ. ಅಂದ್ರೆ ಇದ್ರಲ್ಲಿ ಅಮಾಯಕರು ಬಲಿ ಆಗ್ತಾ ಇದ್ದಾರೆ, ತೀರಾ ಅಮಾಯಕರು. ಈಗ ಆಮೇಲೆ ಬೀದಿ ಸುಳಿಯೋರ ಬಗ್ಗೆ ಯಾರು ತಲೆ ಕೆಡ್ಸ್ಕೊತಾರೆ? ಅವಳನ್ನ ಕರ್ಕೊಂಡು ಹೋದಾನೆ ಯಾರು, ಯಾಕೆ ಕರ್ಕೊಂಡು ಹೋದ, ಏನ್ ಮಾಡ್ದ, ಅವಳನ್ನ ಮಾಲ್ರ ಮಾಡದ್ನ, ಬೇರೆ ಖುಷಿ ಪಟ್ನ, ಯಾರು ತಲೆ ಕೆಡ್ಸ್ಕೊಳ್ತಾರೆ? ಕೆಡ್ಸ್ಕೊಳ್ಳೋದಿಲ್ಲ. ಅವಳೇ ಕೆಡ್ಸ್ಕೋಬೇಕು. ಮನೇಲಿ ಕೂಡ ಸುಳ್ಳು ಹೇಳಿ ಬಂದಿರ್ತಾಳೆ ಅವಳು. ಅವಳಂತ ಆಗಲಿ ಯಾರಿಗ್ ಬೇಕಾದ್ರೂ ವಿಕ್ಟಿಮ್ ಆಗುವಂತಹ ಒಂದು ಇದು ವಲಯ, ಅದು ಯಾವುದು? ಬೀದಿ ವೇಶ್ಯ. ಸರ್ ಈ ಒಂದು ಕ್ರೀಮ್ ಅನ್ನೋದು ಯೂಸ್ ಮಾಡಿರೋ ಒಂದು ರೀತಿ ಇರ್ಬೋದು. ಇವತ್ತಿಗೂ ನೀವು ಈ ತರ ಒಂದು ಮೂಢನಂಬಿಕೆನ ನಂಬ್ತೀರಾ ಸರ್? ನಿಮ್ಮ ನಂಬಂಗಿದ್ರೆ ಫಿಲಮ್ ಮಾಡಕ್ ಹೋಗ್ತಿದ್ನ? ಅದು ಫಿಲಮ್ ಮಾಡಿ ಎಚ್ಚರಗೊಳಿಸ್ಬೇಕು, ಅರಿವು ಮೂಡಿಸ್ಬೇಕು ಅಂತ ಯಾಕೆ ಹೋಗ್ತಿದ್ದೆ? ಸೈಲೆಂಟ್ ಆಗಿ ಮಾಡ್ಕೊಂಡು ಸುಮ್ಮನೆ ಇರ್ತಿದ್ದೆ. ನನ್ನ ಕೇಳಿದ್ರೆ ನಡೀತಾ ಇಲ್ಲಪ್ಪ, ಯಾರೋ ಹುಚ್ಚರು ಹೇಳ್ತಿದಾರೆ, ಬಿಡ್ರಪ್ಪ, ಆ ಪೇಪರ್ ಬರೋದು ಸುಳ್ಳು, ನಂಬೇಡಿ ಅಂತ ಹೇಳ್ತಿದ್ದೆ. ನನ್ನನ್ನು ನೀವು ನಂಬ್ತೀರಾ ಅಂತ ಕೇಳಿದ್ರೆ ಏನು ಹೇಳಿ? ಅದು ನಡೀತಾ ಇದೆ, ನನ್ಗೆ ಗೊತ್ತು, ನಂಬೋದಲ್ಲ ನನಗೆ ಗೊತ್ತು. ಆದ್ರೆ ಅದು ಮಾಡಿದ್ರೆ ಒಳ್ಳೇದಾಗತ್ತೆ, ಹಣ ಸಿಗುತ್ತೆ, ಸಂಪತ್ತು ಸಿಗುತ್ತೆ, ನೋ, ಅದನ್ನಲ್ಲ, ನರಬಲಿ ಬಿಟ್ಬಿಡಿ. ಕೋಳಿ ಕುರಿ ಕೂಡ ನಾನು ಬಲಿ ಕೊಟ್ಟಿಲ್ಲ. ನನ್ಗೆ ಒಳ್ಳೇದು ಮಾಡು,
ಪೊಲೀಸಿಂದ ಕಾಪಾಡು, ಶತ್ರುಗಳಿಂದ ಕಾಪಾಡು, ಅಪಾರ ಹಣ ಬರಲಿ, ನಾನು CM ಆಗಬೇಕು, ನಾನು PM ಆಗಬೇಕು ಅಂತ ಒಂದು ದಿನನೂ ಒಂದೇ ಒಂದು ಪ್ರಾಣಿನೂ ನಾನು ಬಲಿ ಕೊಟ್ಟಿಲ್ಲ. ನಂಬಿಕೆ ಇದ್ದಿದ್ರೆ ಬಹುಶಃ ನಾನು ಕೊಡ್ತಿದ್ದೆ, 100 ಕೊಡ್ತಿದ್ದೆ, ಪ್ರತಿ ಊರಲ್ಲಿ ಕೊಡ್ತಿದ್ದೆ. ಮನುಷ್ಯರು ಅಲ್ಲ ಅಲ್ಲ ಅಂದ್ರೂ ಮೇಕೆ, ಇದು ಕುರಿ, ಕೋಳಿ ಇದೆಲ್ಲ ಕೊಡ್ತಿದ್ದೆ. ನಾನು ಕೊಟ್ಟಿಲ್ಲ. ನಾನು ಅದ್ರ ಬಗ್ಗೆ ನನಗೆ ಅಣುನಷ್ಟು ಸಹ ನಂಬಿಕೆ ಇಲ್ಲ. ಸರ್, ಈ ದಂಡುಪಾಳ್ಯದ ಬಗ್ಗೆ ನೀವು ಮಾತಾಡ್ತೀರಾ, ಮೊನ್ನೆ ಪ್ರೆಸ್ ಮೀಟಲ್ಲಿ ಇರ್ಬೋದು, ಈ ಥರ ಅಮಾಯಕರನ್ನೇ ಸುಪ್ರೀಂ ಕೋರ್ಟ್ ಹೇಳಿದಿರ್ಬೋದು, ಹೈಕೋರ್ಟ್ ಹೇಳಿದಿರ್ಬೋದು, ಅಮಾಯಕರನ್ನ ಬಲಿ ಮಾಡ್ತಾ ಇದ್ದೀರಾ, ಅಥವಾ ಯಾರೋ ಏನು ಟವಲ್ ಇಲ್ದಿದ್ದು ಅಥವಾ ಅವ್ರಿಗೆ ಬಟ್ಟೆ ಇಲ್ದಿದ್ದ ಜನನ ನೀವು ಬಲಿ ಕೊಡ್ತಾ ಇದ್ದೀರಾ ಅಂತ. ಅಲ್ಲ, ದಂಡುಪಾಳ್ಯ ಮಾಡಿದ್ರು ಅಂತ ಹೇಳಿಲ್ಲ ನಾನು. ಬಲಿ ಕೊಡ್ತಾ ಇರೋದು ಒಂಟಿ ವೇಶ್ಯರನ್ನ. ಅವ್ರು ಒಂಟಿ ವೇಶ್ಯರ ತಲೆ ಮೇಲೆ ಬಟ್ಟೆ ಇಲ್ಲ ಅಂದ್ರೆ ಒಂದು ಹೇಳ್ಕೊಳ್ಳುವಂತ ವೃತ್ತಿ ಇಲ್ಲ, ಘನತೆಯ ವೃತ್ತಿ. ನಾನು ಯಾರು, ನಾನು ಬೀದಿ ಸೂಳೆ ಅಂತ ಯಾರು ಹೇಳಿದಾರ? ಒಬ್ಬಳಾದ್ರೂ ಹೇಳಿದಾಳ? ಏನಪ್ಪ, ಯಾವ ಕೆಲ್ಸಕ್ಕೆ ಹೋಗ್ತಿದೀನಿ, ಯಾವ ಫ್ಯಾಕ್ಟ್ರಿಗೆ ಹೋಗ್ತಿದೀನಿ, ಇದನ್ನೇ ಹೇಳ್ಕೊಳ್ತಾರ ಅವರು. ಅದೇ ರೀತಿ ಇವ್ರು ಕಳ್ರಿ. ಇವರು ಅವ್ರೇನು ಸಮಾಜ ಸೇವಕರಲ್ಲ, ಇದೆಲ್ಲ ಕಡೆ ಕಷ್ಟಪಟ್ಟು ದುಡಿಯೋ ಆಟೋ ಡ್ರೈವರ್ಗಳೆಲ್ಲ ಯಾರು ಅಲ್ಲ, ಅವರು ಕಳ್ರು. ಅವರು ಅದ್ರ ಬಗ್ಗೆ ಏನೋ ನಂಗೆ ಇದಿಲ್ಲ. ತಲಾಂತರದಿಂದ ಕಳ್ರು. ಇತ್ತೀಚೆಗೆ ಸ್ವಲ್ಪ ಜನ ಬದಲಾಗ್ತಾ ಇದ್ದಾರೆ, ಗೌರ್ಮೆಂಟ್ ಎಲ್ಲ ಆಕ್ಷನ್ ತಗೊಳ್ತಾ ಇದ್ದಾರೆ. ದಂಡುಪಾಳ್ಯ ಆ ಊರಿನ ಜನ ಹಿಂದುಳಿದ ಜನ, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರೋ ಜನ. ಈ ಥರ ಕೊಲೆಗಳನ್ನ ಮಾಡಿ ಅವ್ರ ತಲೆ ಕಟ್ಟಿಬಿಡುತ್ತೆ. ನಾವು ಕೊತ್ವಾಲ್ ಹತ್ಯೆ ಕೇಸ್ನಲ್ಲಿ ಜೈಲಿನಲ್ಲಿದ್ದಾಗ ಕುರಿ ಕೆಂಪ ಅನ್ನೋ ಒಬ್ಬ ಇದು ತುಮಕೂರಿನ ವ್ಯಕ್ತಿ, ಅವರು ಒಂದು 8 ಜನನ ಕಟ್ಟಿಬಿಟ್ರು. ಅವ್ರ ಮೇಲೆ 45 ಒಂಟಿ ಮಹಿಳೆಯರ ಕೊಲೆ ಕೇಸ್ ಬಂದಿದ್ದು. ಅವರು ನಾವು ಜೈಲಿನಲ್ಲಿ ನೋಡಿದ್ದೀವಿ. ಅವ್ರು ಹೇಳ್ತಾರೆ, ಅಣ್ಣ ನೀವು ನಾನು ಮಾಡಕ್ಕಾರ ಆಗ್ತದ, ನಮ್ಗೇನು ಲಾಭ ಸಿಗ್ತದೆ? ನಾವು ಕುರಿ ಕಳ್ತನ ಮಾಡಿ ಊಟ ಬಟ್ಟೆಗೆ ಇಲ್ಲ, ಇನ್ಯಾರೋ ಇವಳನ್ನ ಕರ್ಕೊಂಡೋಗಿ ನಾವು ಸಾಯ್ಸಕ್ಕಾಗ್ತದ? ಆ ಸಾಯಿಸಿ ನಮ್ಗೇನು ಸಿಗ್ತದೆ? ನಮ್ಮ ಹತ್ರ ಹತ್ಕೊಳ್ತಿದ್ದ, ಏನು ಮಾಡೋಕ್ಕಾಗತ್ತೆ? ಹಾಗೇನೆ ದಂಡುಪಾಳ್ಯದವ್ರನ್ನ ನಮ್ಮ ಯಾರು ಬಚ್ಚನ್, ಲೋಕಿ ಇವರೆಲ್ಲ ಮಾತಾಡಿದ್ದಾರೆ ಅವ್ರ ಜೊತೆ. ಅವ್ರಿಗೆ ಗೊತ್ತಾಗ್ತದೆ. ಅವರೆಲ್ಲ ಈಗ ಬಚ್ಚನ್ ಆಗ್ಲಿ ಲೋಕಿ ಆಗ್ಲಿ ಜೈಲಿನಲ್ಲಿ ಪಳಗಿರೋರು, ಅವ್ರಿಗೆ ಗೊತ್ತಿದೆ. ಅವ್ರು ಹೇಳ್ತಾರಲ್ಲ, ಅವ್ರು ಒಂದು ಕೊಲೆನೂ ಅವ್ರು ಮಾಡಿಲ್ಲ. ಅವ್ರು ನೋಡಿದ್ರೆ ಪಾಪದ ಕಳ್ಳರುಗಳು ನನ್ನ ಮಕ್ಕಳು ಯಾಕೆ ಹೋದ್ರೋ ಅಂತ ಬೈಬೇಕು ಅನ್ನಿಸ್ತದೆ. ನೋಡಿದ್ರೆ ಅವ್ರು ತಲೆ ಕಟ್ಟಿಬಿಟ್ಟಿದ್ದಾರೆ. ಆ ತಲೆ ಕಟ್ಟಿದಾರಲ್ಲ, ಅದ್ರಲ್ಲಿ ಮಾಡಿರೋ ಇನ್ನೊಂದು ಅಪರಾಧ ಗಮನಿಸದೇ ಇರೋದೇನು ಅಂದರೆ, ಯಾರೇ ಕೊಲೆ ಮಾಡಿರಲಿ ಅವನಿಗೆ ಅಳುಕು ಇದ್ದೇ ಇರುತ್ತೆ. ಹೌದು, ಅವನು ಎಷ್ಟೇ ಪ್ರಭಾವಶಾಲಿ ವ್ಯಕ್ತಿ ಆದ್ರೂ ನಾನು ಕೊಲೆ ಮಾಡಿದ್ದೀನಿ ಯಾವತ್ತಾದ್ರೂ ಲೀಕ್ ಆಗಿಬಿಟ್ರೆ ಗೊತ್ತಾದರೆ ಏನು ಅಂತ. ಆದರೆ ನೀವು ಬೇರೆಯವ್ರ ತಲೆ ಕಟ್ಟಿಬಿಟ್ಟು ಅವ್ರಿಗೆ ಮರಣದಂಡನೆ ಎಲ್ಲ ಕೊಡಿಸ್ಬಿಟ್ರೆ ಕೋರ್ಟ್ನಲ್ಲಿ ಏನು ಅಂಜಿಕೆ ಇರುತ್ತೆ ಅವನಿಗೆ? ಹಿ ವಿಲ್ ಬಿಕಮ್ ಫ್ರೀ. ಇವ್ರ ತಲೆ ಕಟ್ಬಿಟ್ಟು ಅವ್ನು ಮಾಡಿದ ಕ್ರೈಮ್ಗಳನ್ನ ಅವ್ರನ್ನ ಫ್ರೀ ಮಾಡಿಬಿಟ್ರಿ. ಅಟ್ಲೀಸ್ಟ್ ಬದುಕೋವರೆಗೂ ನರಳ್ತಾನೂ ಇಲ್ಲ ಅವನು. ದಟ್ ಶುಡ್ ನಾಟ್ ಹ್ಯಾವ್ ಹ್ಯಾಪನ್ಡ್. ಅಂದ್ರೆ ಯಾರೋ ಮಾಡಿದ್ದನ್ನು ಯಾರಿಗೂ ತಲೆ ಕಟ್ತಾ ಇದ್ದಾರೆ. ಇವತ್ತಿಗೆ ಎಷ್ಟೋ ಜನ ಜೈಲಲ್ಲಿ ಅದೇ ರೀತಿಯಾಗಿದ್ದಾರೆ ಕೂಡ. ಎಷ್ಟೋ ಜನ ಇಲ್ಲ, ಅವ್ರು ಹೇಳಿ ತುಂಬಾ ಜನಕ್ಕೆ ಮಾಡೋಕ್ಕಾಗಲ್ಲ. ಒಂದು ಗುಂಪು ಇಟ್ಕೊಂಡ್ಬಿಟ್ಟು ಅವ್ರ ಮೇಲೆ 70-80 ಕೇಸ್ ಹಾಕ್ಬಿಟ್ಟಿದ್ದಾರೆ. ಬೇರೆ ಬೇರೆ ಕೇಸ್ಗಳೆಲ್ಲ ಎಲ್ಲ ಕೇಸ್ಗಳು ಹಂಗೆ ಮಾಡ್ತಾರೆ. ನಮ್ಮ ಮೇಲೂ ಸುಳ್ಳು ಕೇಸ್ ಹಾಕಿದ್ದಾರೆ, ಕೆಲವು ಮರ್ಡರ್ ಕೇಸ್ಗಳು ಹಾಕಿರೋ ನೋಡಿದ್ದೀವಿ. ಅವೆಲ್ಲ 10% ಒಳಗೆ ಮುಗೋಗ್ತವೆ. 90% ಏನೋ ಕನೆಕ್ಷನ್ ಇದ್ದೇ ಇರುತ್ತೆ. ಏನೋ ಕನೆಕ್ಷನ್ ಇಲ್ಲದೆ ಎಲ್ಲ ಯಾವ ಕೇಸ್ನಲ್ಲಿ ಸಿದ್ದವ್ರು ಕಟ್ಬಿಡೋ ಅನ್ನೋಕ್ಕಾಗಲ್ಲ. ಯಾಕೆಂದ್ರೆ ಆ ರಿಯಲ್ ಕೃತ್ಯ ಮಾಡಿದವನು, ಕಳ್ತನ ಮಾಡಿದವನು ಬೇರೆ ಕಡೆ ಸಿಕ್ಕೊಂಡ್ಬಿಡ್ಬೋದು. ಅವನು ಬೇರೆ ರಾಜ್ಯದಲ್ಲೋ ಎಲ್ಲರೂ ಸಿಕ್ಕೊಂಡ್ಬಿಟ್ಟಾಗ ಅವನು ಹೇಳ್ತಾನೆ, ನಾನು ಮಾಡಿದ್ದೆ, ಇಂಥವನಿಗೆ ಇನ್ಯಾರನ್ನೋ ಹಿಡಿದು ಬಿಟ್ಟಿದ್ದಾರೆ ಅಂತ ವರ್ಕ್ ಮಾಡಿದಾಗ ಹೇಳ್ಬಿಡ್ತಾರೆ. ಅಂಥವೆಲ್ಲ ಆಗಿದೆ. ಹಾಗಾಗಿ ಯಾರು ಮಾಡೋಕ್ಕೆ ಇಷ್ಟಪಡಲ್ಲ ಅದನ್ನು. ಆದರೆ ಇಲ್ಲಿ ಗೊತ್ತವ್ರಿಗೆ ಮಾಡಿದವ್ರು ಸಿಗಲ್ಲ. ಯಾವನ ತಲೆ ಕೆಟ್ಟವನು ಅಂತ ಒಬ್ಬ ವ್ಯಕ್ತಿಗೋ ಒಂದು ಗುಂಪಿಗೋ ಮಾಡಿಬಿಡ್ತಾರೆ. ಸರ್, ಈ ಕತೆನ ಇಷ್ಟು ವರ್ಷ ಬರ್ಕೊಂಡಿರೋ ಕತೆನ ಮೇ ಬಿ ಯಾರಿಗಾದ್ರೂ ಕೊಟ್ಟು ಮಾಡಿಸ್ಬೋದಾಗಿತ್ತು. ಅಭಿಯವ್ರಿಗೆ ಕೊಟ್ಟು ಮಾಡುವಂತ ಧೈರ್ಯ ಯಾಕೆ ಸರ್? ಯಾರಿಗಾರು ಕೊಡಕ್ಕೆ ಏನ್ ನಮ್ ಕತೆ ಕೇಳೋದು? ನಮ್ ಕತೆ ಇದ್ರು ಫಸ್ಟ್ ಕೇಳೋದ್ ಹೆಂಗ್ ಗೊತ್ತಾ? ಯಾರು ಸ್ಟಾರ್ಗೆ ಒಂದು ಕತೆ ಮಾಡ್ಕೊಡಿ. ನನ್ ಕೈ ಮಾಡಕ್ಕಾಗಲ್ಲ ಸ್ಟಾರ್ಗಳಿಗೆ ಅಂತ. ನಾನು ಕತೆ ಮಾಡಿದೀನಿ, ಅದನ್ನ ನೋಡಿ ಯಾವ ಸ್ಟಾರ್ ಒಪ್ಕೊ ಆಗ್ತಾರ, ಆಕ್ಟರ್ ಫಿಟ್ ಆಗ್ತಾರ ನೋಡಿ ಅಂತೀನಿ. ಮನ್ಸಲ್ಲಿ ಇಟ್ಕೊಂಡು ನೀವು ಮಾಡಿ ಅನ್ನಕ್ಕಾಗಲ್ಲ. ಈಗ ಎಲ್ಲ ಕನ್ನಡದ ಆಕ್ಟರ್ಗಳು ಎಲ್ಲರೂ ನನಗೆ ಇಷ್ಟ, ಎಲ್ಲರೂ ನನಗೆ ಗೊತ್ತಿದ್ದಾರೆ. ಹೌದು, ದರ್ಶನ್, ಯಶ್ ಇಂದ ಹಿಡಿದು ಇವರಿಂದ ಹಿಡಿದು ಶಿವಣ್ಣ ಅಂದ್ರೆ ಬಹಳ ಇಷ್ಟ ನನಗೆ. ಎಲ್ರೂ ಗೊತ್ತಿದ್ದಾರೆ ನನಗೆ, ಸುದೀಪ್ ಇಂದ ಹಿಡಿದು ಎಲ್ರು. ಅವ್ರಿಗೋಸ್ಕರ ಒಂದು ಕತೆ ಹೆಣ್ಕೊಡಿದ್ರೆ ನನ್ನ ಖಂಡಿತ ಆಗಲ್ಲ. ನಾನು ಹೇಳ್ತೀನಿ, ನಂಗೆ ಟಿಪ್ಪು ಸುಲ್ತಾನ್ ಮಾಡಕ್ಕೆ ಇಷ್ಟ, ಯಾರೋ ಆಕ್ಟಿಂಗ್ ಮುಂದೆ ಬರಲ್ಲ, ನಾನು ಮಾಡ್ತೀನಿ ಅಂತ ನಾನು ಭಾಳ ಸರಿ ಹೇಳಿದ್ದೀನಿ. ನಾನು ಮಾಡಿದ್ರು ನಾರ್ತ್ ಇಂಡಿಯಾದಿಂದ ಕರ್ಕೊಂಬರ್ಬೇಕು. ಆದರೆ ಯಾರೋ ಆಕ್ಟರ್ನ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಟಿಪ್ಪು ಸುಲ್ತಾನ್ ಕತೆ ನಾನು ಮಾಡ್ತೀನಿ, ಸ್ಕ್ರಿಪ್ಟ್ ಮಾಡ್ತೀನಿ, ಅದಕ್ಕೆ ಸೂಟ್ ಆಗೋ ಆಕ್ಟರ್ ಹಿಡಿಯೋಣ ಅಂತ ಹೇಳ್ತೀನಿ ನಾನು. ಅದು ನಮ್ಮ ಕ್ಯಾರೆಕ್ಟರ್ಗಳು. ಸೊ ಅಭಿನಯ ಯಾಕೆ ಮಾಡಿಸಿದ್ದೀನಿ? ಇವ್ರು ಅಂಡರ್ವರ್ಲ್ಡ್ ಮಾಡಕ್ಕೆ ಬಂದರು ನನ್ನ ಹತ್ರ.
ಅಂಡರ್ವರ್ಲ್ಡ್ ದೇವೇಂದ್ರ ಬಂದಿದ್ದು ಅಂಡರ್ವರ್ಲ್ಡ್ ಒಂದು ಕತೆಗೆ ಅಡ್ಮಿಷ್ ಆಗುವಾಗ ಮಾತನಾಡಿದ್ರು. ಅಂಡರ್ವರ್ಲ್ಡ್ ಅಲ್ಲಿ ಯಾರನ್ನ ಮಾಡಬೇಕು ಏನು ಅದು ಫಿಕ್ಸ್ ಆಗೋಯ್ತು. ಒಂದು 4-5 ಮೀಟಿಂಗ್ ಆಯ್ತು. ಆ ಮಾತನಾಡ್ತಾ ದಂಡುಪಾಳಿದ ವಿಷಯ ಬಂದಾಗ ನಾನು ದೇವೇಂದ್ರ ಅವ್ರಿಗೆ ಹೇಳ್ತೀನಿ, ನನಗೊಂದು ಟೈಮಲ್ಲಿ ಇಷ್ಟ ಆಯ್ತು ದೇವೇಂದ್ರ ಅದು ಮಾಡಬೇಕು ಅಂತ, ಪೊಲೀಸ್ ಹಿತೈಷಿಗಳೇ ಬೇಡ ಅಂದ್ಬಿಟ್ರು. ಇವತ್ತು ಯಾರೋ ಹೇಳಿದ್ರೆ ನನಗೆ ಒಳಗಡೆ ತುಂಬ ಕೊರಿತಾ ಇರೋ ವಸ್ತು ಅದು ಅಂತ ಹೇಳಿದಾಗ ನಾನು ಮಾಡ್ತೀನಿ ನಾನು. ತುಂಬ ಧೈರ್ಯ ಬೇಕು. ನೀವು ಕೂತ್ಕೊಂಡು ಮಾತಾಡ್ದಂಗಲ್ಲ, ನೀವಿದ್ದೀರಲ್ಲ, ನಾನು ಫೇಸ್ ಮಾಡ್ಕೊಳ್ತೀನಿ, ನಿಮ್ಗೆ ಯಾರು ಫೇಸ್ ಮಾಡಂಗಿರ್ಬೇಕು ಅಂದೆ. ಅಣ್ಣ ನೀವು ಪಕ್ಕದಲ್ಲಿದ್ದಾಗ ಯಾರು ಬರಲಿ ನಾನು ಫೇಸ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಆಮೇಲೆ ಅಭಿಗೆ ಒಪ್ಪಿಸಿದೆ. ಅಭಿ ಫಸ್ಟ್ ಒಪ್ಪಲಿಲ್ಲ. ನಾನು ಬಲ್ಲಿ ದೊಡ್ಡಪ್ಪ ಇವತ್ತಿದೆಯಾ, ಆಮೇಲೆ ಕೊಟ್ಟೆ. ಆನ್ಲೈನಲ್ಲಿ ನೀನು ಸರ್ಚ್ ಮಾಡು, ಮತ್ತೆ ಆನ್ಲೈನಲ್ಲಿ ನೀನು ಪದೇ ಪದೇ ನೋಡಿದಾಗ ಐಡಿಯಾ ಬಂದ್ಬಿಡುತ್ತೆ ನಡೀತಾ ಇದೆಯೋ ಇಲ್ವೋ. ಮತ್ತು ಪೇಪರ್ಗಳಲ್ಲಿ ಬರ್ತಾ ಇರೋದು ನೋಡು ಅಂದಾಗ ನನಗೆ ಗೊತ್ತಿರೋ 10ರಷ್ಟು ನಾವು 1 ವಾರದಲ್ಲಿ ಸ್ಟಡಿ ಮಾಡಿಬಿಟ್ಟು ಶಾಕ್ ಆಗ್ಬಿಟ್ಟ. ಡಿಸ್ಟರ್ಬ್ ಆಯ್ತು ಮೈಂಡ್. ಡಿಸ್ಟರ್ಬ್ ಆಗ್ಬಿಟ್ಟು ಇಲ್ಲ ದಪ್ಪ ನಾನು ಇದನ್ನು ಮಾಡ್ತೀನಿ ಅಂತ ಅಂದ. ಬೇರೆಯವ್ರು ಮಾತಾಡಿಲ್ಲ ಅನ್ಕೋಬೇಡಿ, ಬೇರೆಯವ್ರು ಮಾತಾಡಿದ್ದೀನಿ, ಯಾರೂ ಇಷ್ಟಪಡಲಿಲ್ಲ, ಬೇಡ ಅಂದ್ಬಿಟ್ಟು. ಸಾರ್ ದಂಡೋಪಾಯ ಇವು ಅಂದಾಗ ಏನ್ ಟರ್ನ್ ತಗೊಳುತ್ತೋ. ಆಮೇಲೆ ನಾನು ದೊಡ್ಡ ರಾಜಕಾರಣಿಗಳು ಹಿಂಗಿದ್ದಾರೆ ಅಂದಾಗ ಇನ್ನೂ ಗಾಬರಿ ಆಗ್ಬಿಟ್ಟು ಮುಂದಕ್ಕೆ ಬರಲಿಲ್ಲ ಯಾರು. ಮಾತಾಡಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಬೇರೆ ಯಾವ್ದಾರ ಮಾತಾಡಿ ಸರ್ ಅಂದ್ರು. ಬೇರೆ ಯಾವ್ದೋ ಕತೆ, ನೀವೇನ್ ಸರ್ ನೀವು ಎಂತೆಂಥದ್ದು ಇರೋದು ನೀವು, ನಾವು ಅನೌನ್ಸ್ ಮಾಡಿದ ತಕ್ಷಣ ನೋಡ್ಬೇಕು ಹೆಂಗೆ ಬರ್ತಾರೆ ಗೊತ್ತಾ, ಎಷ್ಟು ಆಸೆ ಇಟ್ಕೊಂಡು ಬರ್ತಾರೆ. ಬಿಸ್ನೆಸ್ ಆಗ್ಬೇಕು, ನೀವು ಮಾಡಿದಿರಿ ಆ ಸ್ಕ್ರಿಪ್ಟ್ ಇದು ಇಂಥ ಆಕ್ಟರ್ ಅಂದಾಗ 25 ಕೋಟಿ ಟೇಬಲ್ ಮೇಲೆ ಬಂದ್ಬಿಡ್ಬೇಕಣ್ಣ. ನನಗೆ ಕೋಟಿ ಬಗ್ಗೆ ಮಾತನಾಡ್ಬೇಡ್ರಪ್ಪ, ಸಿನಿಮಾ ಬಗ್ಗೆ ಮಾತನಾಡಿ, ಕಲೆ ಬಗ್ಗೆ ಮಾತನಾಡಿ, ನಾನು ಬಳಸೋ ಒಂದು ಮಾಧ್ಯಮದ ಬಗ್ಗೆ ಮಾತನಾಡಿದ್ರೆ ನೋ ನೀವು ಅಂಥದ್ದು ಮಾತಾಡಿ ಅಣ್ಣ, ಇದು ಏನಣ್ಣ ಇದು ಅನ್ನೋರು. ನಮ್ಮ ದೇವೇಂದ್ರ ಮಾತ್ರ ಧೈರ್ಯ ಮಾಡ್ಬಿಟ್ರು, ಅಣ್ಣ ಇದು ಮಾಡೋಣ. ಮತ್ತು ಅವ್ರಿಗೆ ಇದ್ರ ಬಗ್ಗೆ ಸಾಕಷ್ಟು ಅವ್ರಿಗೂ ನಾಲೆಡ್ಜ್ ಇತ್ತು, ತಿಳ್ಕೊಂಡಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಅವ್ರನ್ನ ನೀವು ಯಾವತ್ತಾರು ಇರಾದಾಗ ಕೇಳಿ ಒಂದ್ಸರಿ. ಅವ್ರನ್ನ ಜಾರ್ಖಂಡ್ನಲ್ಲಿ ಅವ್ರಿಗೆ ಗೊತ್ತಿರೋ ಒಬ್ಬ ಸ್ನೇಹಿತರು ಭಾಳ ಹತ್ರ ಇದ್ದಾರೆ, ದೊಡ್ಡ ರಾಜಕಾರಣಿ. ಇದನ್ನು ನಾವು ಮಾಡ್ಬೇಕಾದ್ರೆ ಮಿನಿಸ್ಟರ್ ಅವರು ಒಂದು ಅಮಾವಾಸ್ಯೆಗೆ ಬಾ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದಾಗ ಆ ದೊಡ್ಡ ನೈವೇದ್ಯ ಕೊಡ್ತಿದ್ದೀವಿ. ಈ ಸಿನಿಮಾದಲ್ಲಿ ಆ ನರಬಲಿ ಕೊಡ್ಬೇಕಾದ್ರೆ ರೆಡಿ ಮಾಡೋದಿದೆ. ಅವ್ರಿಗೆ ಏನೆಲ್ಲ ಬಳಸಬೇಕು, ಹೇಗೆ ಇದು ಮಾಡಬೇಕು, ಅವ್ರಿಗೆ ಕುಂಕುಮ ಆಗಿಡ್ಬೇಕು, ಅದೆಲ್ಲ ಅವರೇ ಹೇಳ್ಕೊಟ್ಟಿದ್ದು. ಹಿಂಗೆ ಮಾಡ್ತಾರೆ, ತಿಳ್ಕೊಂಡ್ರು ಅವರೆಲ್ಲ. ನಡೆಯುತ್ತೆ ಅಮಾವಾಸ್ಯೆಗೆ ಭಾಳ ಜನ ಕೊಡ್ತಾರಲ್ಲ ಅಂತ ಹೇಳಿದ್ರು. ಸೊ ಧೈರ್ಯ ಮಾಡಿದ್ರು, ಎಲ್ಲದಕ್ಕಿಂತ ಹೆಚ್ಚು ಧೈರ್ಯ ಮಾಡಿದ್ರು. ಯಾವ ಲೆವೆಲ್ಗೂ ಫೇಸ್ ಮಾಡ್ತೀನಿ ನಾನು ಸೂಪರ್ ಹೇಳಿ. ಆ ಕಾರಣಕ್ಕೆ ಇದು ಮಾಡಿದ್ದು. ನಾನು ಹೇಳಿದೆ, ಈಗ ಯಾರೇ ಕಾಂಟ್ರವರ್ಸಿ ಬಂದ್ರೆ ನಾನು ಮಾತಾಡ್ತೀನಿ. ನಿಮ್ಮನ್ನು ಕೇಳಕ್ ಬಂದಾಗ ಅಟ್ಲೀಸ್ಟ್ ನನ್ನ ಮೇಲೆ ಹೇಳೋಷ್ಟು ಧೈರ್ಯ ಇರಬೇಕು ನಿಮಗೆ ಅಂದೆ. ಎಸ್ ಓಕೆ ಸರ್, ಈ ತರ ಒಂದು ಮೇ ಬಿ ಈ ಸಿನಿಮಾಯಿಂದ ಇಡೀ ಸಮಾಜ ಬದಲಾವಣೆ ಆಗ್ತೈತಲ್ಲೋ, ಒಂದು ವರ್ಗಕ್ಕೆ ಇದರ ನಡೀತಿದೆ ಅನ್ನೋದೊಂದು ಎಲ್ಲರಿಗೂ ಗೊತ್ತಾಗುತ್ತೆ. ಅಂಡ್ ಏನಾದರೂ ಚೇಂಜಸ್ ಆಗ್ಬೋದು ಸರ್ ನಿಮ್ಮ ಪ್ರಕಾರ? ಒಂದು ತಿಳ್ಕೊಳ್ಳಿ, ಯಾವ ಕಾರಣಕ್ಕೂ ಸಿನಿಮಾ ಮೂಲಕ, ಪುಸ್ತಕದ ಮೂಲಕ ಪ್ರಪಂಚನ ಬದಲಾಯಿಸೋಕ್ಕಾಗಲ್ಲ. ಆಗಿದ್ದಿದ್ರೆ ಬುದ್ಧ ಮಾತಾಡಿದಾಗಲೇ ಬದಲಾಗಬೇಕಾಗಿತ್ತು, ಬಸವಣ್ಣ ಇವರೆಲ್ಲ ಮಾತಾಡಿದಾಗ ಆಗಬೇಕಾಗಿತ್ತು, ಸೂಫಿಗಳು ಮಾತಾಡಿದಾಗ ಆಗಬೇಕಾಗಿತ್ತು, ದೊಡ್ಡ ಕಾರ್ಲ್ ಮಾರ್ಕ್ಸ್ ಮಾತಾಡಿದ್ಮೇಲೆ ಬಂಡವಾಳಶಾಹಿ ಇರಬಾರ್ದಾಗಿತ್ತು. ಸೊ ಪುಸ್ತಕಗಳ ಮೂಲಕ ಇದ್ರ ಮೂಲಕ ಆಗಲ್ಲ. ಆದರೆ ಇದ್ರ ಮೂಲಕ ಹಿಂಗೆ ನಡೀತಾ ಇದೆಯಪ್ಪ ಸಮಾಜದ ಒಡಲಲ್ಲಿ, ಅದರ ಗರ್ಭದಲ್ಲಿ ಗೋಪ್ಯವಾಗಿ ಈಗ ನಡೀತಾ ಇದೆ ಅನ್ನೋ ಅರಿವನ್ನ ಬೆಳೆಸ್ತೀವಿ. ಅರಿವು ಬೆಳೆಸಿದಾಗ ಅವ್ರು ನೋಡ್ತಾರೆ ಯಾರು ಹಿಂಗೆ ಮಾಡ್ತಾ ಇದ್ದಾರೆ, ಯಾರು ಈ ಹಂತಕ್ಕೆ ಹೋಗ್ಬಹುದು, ಜನಕ್ಕೆ ಕಾಣಂಗೆ 10 ಕೋಣ ಕೊಡಿಸ್ತಾ ಇದ್ದಾರೆ ಅಂದಮೇಲೆ 10 ಕೋಣ ಹಿಂದ್ಗಡೆ ಗೋಪ್ಯವಾಗಿ ಹೆಂಗೆ ಕೊಡಿಸ್ಬೋದು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಅರಿವನ್ನ ಕೊಡೋಕ್ಕೆ ಪ್ರಯತ್ನ ಪಡಬಹುದು ಅಷ್ಟೇ. ಅದು ಬಿಟ್ಟು ಮೆಸೇಜ್ ಅಲ್ಲ. ಮತ್ತು ಇನ್ನೊಂದೇನು, ಸಿನಿಮಾ ಮಾಧ್ಯಮ ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ ಪ್ರೊಡ್ಯೂಸರ್, ಅದು ಈ ಸಬ್ಜೆಕ್ಟ್ಗೆ ಕೋಟ್ಯಾಂತರ ರೂಪಾಯಿ. ಇವತ್ತಿಗೂ ಅವ್ರು ಹೆಂಗ್ ಖರ್ಚು ಮಾಡ್ತಾ ಇದಾರೆ ಅಂದ್ರೆ, ಪಬ್ಲಿಸಿಟಿ ಇರ್ಲಿ ಅಣ್ಣ, ನಮ್ಗೆ ಫುಲ್ ಧೈರ್ಯ ಇದೆಯಣ್ಣ, ನಮ್ ಜನ ಇದ್ ಮಾಡ್ತಾರೆ, ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ ಆಸ್ ಎ ಸಿನಿಮಾ ಅಂತ ಹೇಳ್ತಿದ್ದಾರೆ. ಸೊ ಅದು ಮೆಸೇಜ್ ಕೊಟ್ಕೊಂಡು ಬೋರ್ ಮಾಡೋಕ್ಕಾಗಲ್ಲ ನಾವು. ನೋಡ್ರಪ್ಪ ನೀವೆಲ್ಲ ಎದ್ದು ಬನ್ನಿ, ಇದನ್ನ ಇದ್ ಮಾಡಿ ಅನ್ನಕ್ಕಾಗಲ್ಲ. ಹೀಗೆ ನಡೀತಾ ಇದೆ. ಕೆಲವು ದೊಡ್ಡ ವ್ಯಕ್ತಿಗಳು ಯಾವುದೇ ಸಣ್ಣವರು ಕೊಡ್ತಿದ್ದಾರೆ, ಲವ್ ಅಫೇರ್ ಕೊಡ್ತಿದ್ದಾರೆ, ಆಸ್ತಿ ಹೊಡೆಯಕ್ಕೆ ಕೊಡ್ತಿದ್ದಾರೆ, ನಿಧಿ ಎಲ್ಲಿದೆ ತಿಳ್ಕೊಳಕ್ಕೆ ನರಬಲಿ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ನಾರ್ತ್ ಕರ್ನಾಟಕ ಇಲ್ಲೆಲ್ಲ ಬ್ರಿಡ್ಜ್ಗಳು ಹೋಗಿದ್ದು ದೊಡ್ಡ ಕಾಂಟ್ರಾಕ್ಟ್ಗಳು ಕೊಡ್ತಿದ್ದಾರೆ. ನೇಪಾಳದಿಂದ ಹಿಡಿದು ಇಂಡಿಯಾದಲ್ಲಿ ದೊಡ್ಡ ದೇವಸ್ಥಾನ ಕಟ್ಟಿಸುವಾಗ ಕೊಟ್ಟಿದ್ದಾರೆ. ಈಗ ಧರ್ಮಸ್ಥಳದಲ್ಲಿ 57 ಹೆಣ್ಮಕ್ಳು ಸತ್ತಿದ್ದಾರೆ ಅಂತ ಹೇಳಿದ್ರು, 20 ಹೆಣ್ಮಕ್ಳು. ಒಂದಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಇನ್ನು ಬೇರೆಯವ್ರಿಗೆ ಹೇಗೆ ಅದನ್ನ ನಾವು ಮಾಡ್ಸೋಣ ಅಂತ ಹೇಳಿ ಕೋರ್ಟ್ನಲ್ಲಿ ಆ ರೆಕಾರ್ಡ್ಸ್ ತೆಗೆಸ್ಕೊಡಿದ್ರೆ ಯಾರ ಕೈಲೂ ತೆಗೆಸ್ಕೊಡಕ್ಕಾಗಿಲ್ಲ. ಧರ್ಮಸ್ಥಳ ಅಂತ ನಾನು ಯಾರ ಬಗ್ಗೆನೂ ಕೈ ಬರೀ ತೋರಿಸ್ತಲ್ಲ, ಇಂಥವ್ರು ಮಾಡ್ತಿದ್ದಾರೆ ಅಂತ. ಧರ್ಮಸ್ಥಳದಲ್ಲೂ 100 ದೇವತೆಗಳ ಬೀಡದು.
ಆ ದೇವತೆಗಳಲ್ಲಿ ಯಾರು ಸಂಪಿಗೆ ತಗೊಳ್ಸಕ್ಕೆ ಯಾರು ಏನು ಮಾಡ್ತಿದ್ದಾರೆ ನನಗೆ ಏನು ಗೊತ್ತಿದೆ. ಈಗ ಸೌಜನ್ಯ ಮಲ್ರಿ ಕೇಸ್ ಅದು ಇದಕ್ಕೋಸ್ಕರ ನಡೆದಿಲ್ಲ ಅಂತ ನನಗೇನು ಗೊತ್ತಿದೆ. ನಾನು ಸ್ಟ್ರೆಸ್ ಮಾಡಿ ಇರ್ತಿದ್ದೀನಿ, ನಾನು ಹಿಂದೆ ಇದು ಮಾಡೋದ್ರಲ್ಲೂ ಹೇಳಿದೆ ಯಾರು ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಜನ ಹೇಳ್ತಾರೆ ಅಂತ ಹೇಳಿ ನಾನು ಇದು ಮಾಡೋಕ್ಕಾಗಲ್ಲ. ಅವ್ರಿಗೇನೋ ನ್ಯಾಯಾಲಯ ಹೇಳ್ಬೇಕು ಅದನ್ನು, ಜನ ಕೂಡ ನ್ಯಾಯಾಲಯದ ಮೂಲಕನೇ ಹೇಳ್ಬೇಕು ಅದನ್ನು. ನಾನು ಕೇಸ್ ಹಾಕೋಕ್ಕಾಗಲ್ಲ. ಆದರೆ ಅಲ್ಲಿ ನಡೀತಾ ಇದೆ. ಅದೇ ರೀತಿ ವಾರಣಾಸಿ ಶಿವನ ಕ್ಷೇತ್ರ, ನಂಗೆ ತುಂಬ ಇಷ್ಟವಾದ ಕ್ಷೇತ್ರಗಳವೆಲ್ಲ ಕ್ಷೇತ್ರ ಸ್ಥಳಗಳಾಗಿ ಅಲ್ಲಿ ಆಳವಾಗಿ ಧ್ಯಾನ ಮಾಡಿದವರಿದ್ದಾರೆ. ಅದು ತಾರಾಪೀಠ, ಕಾಮಾಖ್ಯ ಇಲ್ಲೆಲ್ಲ. ಬಟ್ ಅಲ್ಲೆಲ್ಲ ಅದರ ಗೌಪ್ಯವಾಗಿ ಆಳದಲ್ಲಿ ಇವೆಲ್ಲ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಜನ ಹೇಳ್ತಾರೆ ಅಂತ ಹೇಳ್ತಿಲ್ಲ, ನನಗೆ ಗೊತ್ತು. ಎಸ್ ಸರ್, ಇದು ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾನು ತಿಳ್ಕೊತೀನಿ. ಅಂಡ್ ಇದರಿಂದ ಏನೋ ತಿಳ್ಕೊಂಡಂಗೆ ಅನ್ನಿಸ್ತು. ಹೌದು ಇರ್ಬೋದನೋ ಅನ್ನೋ ಮಟ್ಟಕ್ಕೆ ನಮಗೆ ಅನ್ಸಿರ್ಬೇಕಾದ್ರೆ ಅದು ಸಿನಿಮಾ ನೋಡ್ಬೇಕಾದ್ರೆ ಕುತೂಹಲ ಹಂಗೆ ಇರುತ್ತೆ. ಆ್ಯಂಡ್ ಒಳ್ಳೇದಾಗ್ಲಿ ಕೂಡ ಸರ್. ನೀವು ಮಾಡಿರೋಂಥ ಕಥೆಗಳು ಎಲ್ಲರೂ ಇಷ್ಟಪಟ್ಟಿದ್ದಾರೆ ಜನ. ಆ್ಯಂಡ್ ಏನೋ ಅದರೊಳಗೆ ಅದ್ಭುತವಾಗಿ ನೋಡಿರೋವಂಥದ್ದೇ ಇದೆ. ನಮ್ಮಲ್ಲಿ ಈ ಸಿನಿಮಾ ಕೂಡ ಅದೇ ಒಂದು ಆ್ಯಂಗಲಲ್ಲಿದೆ. ಯಾಕಂದರೆ ಟ್ರೈಲರ್ ಆಲ್ರೆಡಿ ಅದನ್ನು ಭರವಸೆ ಮೂಡಿಸಿದೆ. ಸೊ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಿಮ್ಮ ಕಥೆಯಲ್ಲಿ? ಇದೇ ರೀತಿಯ ಡಿಫ್ರೆಂಟ್ ಕಥೆಗಳನ್ನ ಇದ್ರ ಯಶಸ್ಸು ಮೇಲೆ ಜನ, ಕನ್ನಡದ ಜನ, ಕನ್ನಡಿಗ ಪ್ರೇಕ್ಷಕ ಇದನ್ನ ಎನ್ಕರೇಜ್ ಮಾಡಿದ್ರೆ ಅವ್ರ ಕನಸಿನಲ್ಲೂ ಅಂದ್ಕೋಬಾರ್ದು ಅಂತ ಸಬ್ಜೆಕ್ಟ್ಗಳು ನಾನು ಕೊಡ್ತೀನಿ. ಇಟ್ಸ್ ನಾಟ್ ಅಬೌಟ್ ಅಂಡರ್ವರ್ಲ್ಡ್ ಸಾಮಾನ್ಯ ಸಬ್ಜೆಕ್ಟ್. ನಮಗೆ 106 ಜನ ಮಾಡ್ತಿದ್ದಾರೆ, ನಾವು ಮಾಡ್ತಿದ್ದೀವಿ, ಸತ್ಯನ ಇಟ್ಟಿದ್ದೀವಿ ಅಲ್ಲಿ. ಎದೆಗಾರಿಕೆ, ಆದಿನಗಳು, ಸ್ಲಂಬಾಲ ಇಲ್ಲೆಲ್ಲ ಇಟ್ಟಿದ್ದೀವಿ. ಆದರೆ ಅದನ್ನು ಮೀರಿ ಬಹಳಷ್ಟು ಇದೆ ಸಮಾಜದಲ್ಲಿ. ಅಂತ ನಾನು ಇಡ್ತಾ ಹೋಗ್ತೀನಿ. ಇದ್ರ ಯಶಸ್ಸನ್ನ ಮಾಡಿಸ್ಕೊಡ್ಲಿ ಎಲ್ಲ ಸೇರಿ ಅಂತ ವಿನಂತಿಸ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್ ಸರ್.